ನೀವೇ ಹೇಳಿ ಮಾವ, ಈ ದುಃಖನೆಲ್ಲ ಸಹಿಸ್ಕೊಂಡು ನಾನು ಹೇಗಿರ್ಲಿ? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಈಗ ಪ್ರೀತಿಸಿದ ಹುಡುಗಿನೂ ಕೂಡ ಕಳ್ಕೊಂಡೆ. ನನ್ನ ಜೀವನನೇ ಹಾಳಾಗೋಯ್ತು. ನಿನ್ನ ನೋಡಿದ್ರೆ ಕನಿಕರ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಈ ಮನೆಯಲ್ಲಿ ನಿನಗೆ ಅನ್ಯಾಯನೇ ಆಗಿರೋದು. ಈ ಮನೆಯಲ್ಲಿ ನಿನಗೆ ದಕ್ಕಿರೋದಕ್ಕಿಂತ ಇಟ್ಕೊಂಡಿರೋದು ಹೆಚ್ಚಾಗಿದೆ. ಇನ್ಮೇಲೆ ನೀನು ಸುಮ್ಮನಿರ್ಬಾರ್ದು. ನೀನು ಇಷ್ಟು ದಿನ ಅವ್ರು ಹೇಳ್ದಂಗೆಲ್ಲ ಕೇಳಿ 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 ನಿನ್ನನ್ನ ಆಟದ ವಸ್ತು ಮಾಡ್ಕೊಂಡಿದ್ದಾರೆ. ನಿನ್ನ ನೆಮ್ಮದಿನ ಕಿತ್ಕೊಂಡಿರೋರು ನೆಮ್ಮದಿ ಆಗಿರ್ಬಾರ್ದು. ಅವ ಏನು ಹೇಳ್ತಿದ್ದೀರಾ ನೀವು? ನನ್ನ ನೆಮ್ಮದಿ ಯಾರು ಕಿತ್ಕೋತಾರೆ? ಈ ಮನೇಲಿ ನನಗೆಂತ ಯಾರಿದ್ದಾರೆ ಮಗ? ನಾನು ಒಬ್ಬಂಟಿ. ನೀನು ಒಂದ್ ರೀತಿ ನನಗೆ ತಮ್ಮ ಇದ್ದ ಹಾಗೆ. ಮಾವ, ಹೌದು ಅಂತ. ಈ ಮನೆಯಲ್ಲಿ ನಿನಗಾಗ್ತಿರೋ ಅನ್ಯಾಯಗಳನ್ನ ಸಹಿಸ್ಕೊಂಡು ನೋಡ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಇದಾಗ್ತಾ ಇಲ್ಲ. ನಿನ್ನ ಜೀವನ ಬದಲಾಗಬೇಕು. ಮತ್ತೆ ನಿನಗೆ ಹೊಸ ಜೀವನ ಸಿಗಬೇಕು. ನಿನ್ನ ಬದುಕಲ್ಲಿ ಒಂದು ಖುಷಿ ಬರಬೇಕು, ನೆಮ್ಮದಿ ಸಿಗಬೇಕು. ಹಾಗೆ ನಾನು ಮಾಡ್ತೀನಿ. ನೀನು ನನ್ನ ಜೊತೆ ಇರು. ಆಮೇಲೆ ನೋಡು, ನಿನ್ನ ಭವಿಷ್ಯನೇ ಬದಲಾಗುತ್ತೆ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು. ಈ ಮನೇಲಿ ನೀವು ಒಬ್ಬರಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ನನ್ನ ಜೊತೆ ಇದ್ದೀರಾ. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಕೈ ಜೋಡಿಸ್ತೀಯಾ? ಅನು, ಯಾಕೆ ಅಲ್ಲಿದ್ದ ಹಾಗೆ ಬಂದ್ಬಿಟ್ಟೆ ಬೇಜಾರು ಮಾಡ್ಕೊಂಡು? ಮಾಮ್, ಏನಾಗಿದೆ ನಿನ್ಗೆ? ಅಲ್ಲೆಲ್ಲ ಅಷ್ಟೆಲ್ಲ ನಡೆದಿದ್ರು ನಾನು ನಗ್ನಗ್ತಾ ಬರ್ಬೇಕಾಗಿತ್ತು ಅಂತೀಯಾ? ಇಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂತ ನಿನಗೆ ಹೇಗ್ ಗೊತ್ತು? ಮಾಮ್ ಪ್ಲೀಸ್, ಅದನ್ನೆಲ್ಲ ನನ್ ಬಾಯಿಂದನೇ ಕೇಳ್ಬೇಕಾ? ಅಷ್ಟಕ್ಕೂ ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ನೀನೇ ತಾನೇ ಹೇಳಿದ್ದು ನಾನೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು, ಚೌರಂಗೆಲ್ಲ ವಿಷಯದಲ್ಲೂ ನಾನೇ ಮೊದ್ಲಾಗಿರ್ಬೇಕು, ಅವನು ನನ್ ಸುತ್ತುತ್ತಾ ಇರ್ಬೇಕು, ಅವ್ನು ಎಲ್ಲದರಲ್ಲೂ ನನ್ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂತ. ಇಷ್ಟೆಲ್ಲ ಹೇಳಿ ಈಗ ಏನೋ ಆಗೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ ಮಾಮ್. ಹೌದು, ಏನೂ ಆಗಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀನಿ. ಯಾಕೆಂದ್ರೆ ಅಲ್ಲಿ ಏನಾಗಿರ್ಬೋದು ಅನ್ನೋದು ನನಗ್ ಮಾತ್ರ ಗೊತ್ತು. ಮಾಮ್, ಅಜ್ಜಿ ತಾತ ಮಾತಾಡೋದನ್ನ ಕೇಳಿಸ್ಕೊಂಡಿಲ್ವಾ? ನಾಚಿಕೆ ಬಿಟ್ಟು ಹೇಳ್ತಾ ಇದೀನಿ ಕೇಳು. ಅವರು ರೂಮ್ಗೆ ಹೋದ್ಮೇಲೆ ಮಂಚ ಮುರಿದಿದೆ. ಏನಿದ್ರ ಅರ್ಥ? ಸರಿ, ಏನದ್ರ ಅರ್ಥ? ಮಾಮ್, ಈ ಮಾತುಗಳನ್ನೆಲ್ಲ ನಾನು ನಿನ್ನ ಹತ್ರ ಹೇಗೆ ಹೇಳಿ? ಬಾ ಕೂತ್ಕೋಬಾರೆ. ನಗರದಲ್ಲಿ ಒಂದು ಆಶ್ಚರ್ಯಕರ ಘಟನೆ. ಒಬ್ಬನೇ ಹುಡುಗನಿಗೆ ಇಬ್ಬರು ಹೆಂಡತಿಯರು. ನಗರದ ದೇವಸ್ಥಾನದಲ್ಲಿ ಹೈ ಡ್ರಾಮಾ ನಡೆದಿದ್ದು, ಒಬ್ಬನೇ ಹುಡುಗ ಇಬ್ಬರನ್ನು ಮದುವೆಯಾಗಿದ್ದಾನೆ. ಈ ಸುದ್ದಿ ಎಲ್ಲೆಡೆ ಚರ್ಚೆಗೆ ಗ್ರಾಹಕವಾಗಿದೆ. ಜನರು ಟ್ರೋಲ್ ಮಾಡ್ತಾ ಇದ್ದಾರೆ. ಇಂಥ ಸುದ್ದಿಗಳಲ್ಲ ನನ್ನ ಮಗನ ಕಿವಿಗೆ ಬೇಕು ಅಂತ ತುಂಬ ನೊಂದ್ಕೋತಾನೆ. ಹಾಗಾದ್ರೆ ಎಲ್ಲರೂ ನಾವು ಕಿವಿ ಮುಚ್ಕೊಂಡಿರ್ಬೇಕಷ್ಟೆ ಅಲ್ಲ ಬಾವಾ? ಈ ಪ್ರಪಂಚದಲ್ಲಿ ನಡೀತಾ ಇರೋದೇ ಇಂಥ ಸುದ್ದಿ. ಸುತ್ತಮುತ್ತ ಇರೋರ ಬಾಯಲ್ಲಿ ಇದೇ ಮಾತುಗಳು ಬರ್ತಾರೆ. ಏನು ಮಾಡೋಕ್ಕಾಗಲ್ಲ. ಮಾಡಿದ್ದು ಮಾರಾಯ, ಏನ್ ನಡೆದಿದ್ಯೋ ಅದನ್ನ ಎದುರಿಸ್ಲೇಬೇಕಲ್ಲ ಬಾವಾ. ಶೌರ್ಯ, ನೀನ್ ಸ್ವಲ್ಪ ದಿನ ಮೊಬೈಲ್ ಯೂಸ್ ಮಾಡದೇ ಇದ್ರೆ ಒಳ್ಳೇದು. ಏನು ಮೊಬೈಲ್ ನಾನೇನಕ್ಕೆ ಯೂಸ್ ಮಾಡಬಾರ್ದು? ಎಲ್ಲ ಕಡೆ ನಿಂದೆ ಟ್ರೋಲ್ ಆಗ್ತಿದೆ. ಜನ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ, ಕೆಟ್ಟ ಕಮೆಂಟ್ ಹಾಕ್ತಿದ್ದಾರೆ. ಅದಕ್ಕೆ ನೀನ್ ಅದನ್ನೆಲ್ಲ ನೋಡಕ್ ಹೋಗ್ಬೇಡ. ಫಸ್ಟ್ ಆಫ್ ಆಲ್ ಮೊಬೈಲ್ನೇ ಯೂಸ್ ಮಾಡಬೇಡ. ನಗರದ ದೇವಸ್ಥಾನದಲ್ಲಿ ಹೈ ಡ್ರಾಮಾ ನಡೆದಿದ್ದು, ಒಬ್ಬನೇ ಹುಡುಗ ಇಬ್ಬರನ್ನು ಮದುವೆಯಾಗಿದ್ದಾನೆ. ಈ ಸುದ್ದಿ ಎಲ್ಲೆಡೆ
ಯಾರು ಇವರೆಲ್ಲ? ಇವ್ರಿಗೆ ನನ್ನ ಬಗ್ಗೆ ಏನ್ ಗೊತ್ತು ಅಂತ ಜಡ್ಜ್ ಮಾಡ್ತಾ ಇದಾರೆ? ಛೆ! ನೋಡಿದ್ಯಾ, ಖುಷಿ ಆಯ್ತಾ? ಅವನಿಗೆ ಇಬ್ಬಿಬ್ರು ಸಿಕ್ಕಿದ್ದಾರೆ, ಆದ್ರೂ ನೆಮ್ಮದಿಯಾಗಿಲ್ಲ. ನಿನಗೊಬ್ರು ಸಿಕ್ಕಿಲ್ಲ. ಇನ್ಮೇಲೆ ಈ ಮನೇಲಿ ಇಂಥ ಖುಷಿಗಳು ನಿನಗೆ ಸಿಗ್ತಾ ಇರ್ತವೆ. ಅದಕ್ಕೆ ತಾನೆ ಅಷ್ಟೆಲ್ಲ ಖರ್ಚು ಮಾಡಿ ವೈರಲ್ ಮಾಡಿಸಿದ್ದು, ಈ ಸುದ್ದಿನ ಟ್ರೋಲ್ ಮಾಡಿಸಿದ್ದು. ಮಾವ, ನೀವು ನಿಜವಾಗ್ಲೂ ಗ್ರೇಟ್. ಅದೇನೋ ಗೊತ್ತಿಲ್ಲ, ನಾನು ಕಳ್ಕೊಂಡಿರ್ಬೋದು, ಆದರೆ ಶೌರ್ಯನಿಗೆ ಪರಿಸ್ಥಿತಿ ನೋಡಿ ಒಂಥರ ಮಜಾ ಬರ್ತಾ ಇದೆ. ಇದಿನ್ನ ಸಾಕಾಗಲ್ಲ, ಇನ್ನ ಬೇಕು. ಅವ್ರುಗಳನ್ನ ನರಳುತ್ತಾ ಇರಬೇಕು, ನಾನು ಅದನ್ನು ನೋಡಿ ನಗ್ತಾ ಇರಬೇಕು. ಯೋಚನೆ ಮಾಡಬೇಡ, ನಾನಿದ್ದೀನಿ. ಈ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಇವನೇ ನನಗೆ ಅಸ್ತ್ರ. ಇವನ್ನ ಇಟ್ಕೊಂಡು ಮನೆ ನೆಮ್ಮದಿನ ಹಾಳು ಮಾಡ್ತೀನಿ. ಆಮೇಲೆ ಈ ಮನೆನೇ ಆಳ್ತೀನಿ.